ತಮಿಳುನಾಡಿನ ತಗೊಂಡ್ಬಂದು ಫಸ್ಟ್ ರಿಲೀಸ್ ಮಾಡ್ತಾರೆ, ಹೌಸ್ಫುಲ್. ಕನ್ನಡ ಸಿನಿಮಾ ಹೌಸ್ಫುಲ್ ಇರಲ್ಲ. ಯಾಕೆ ಜನ ಬರಲ್ಲ? ನೀವು ಗುರ್ಸಿ ಸ್ವಾಮಿ ಟ್ಯಾಲೆಂಟ್ನ, ಸುಮ್ಮನೆ ಟ್ಯಾಲೆಂಟ್ನ ಗುರ್ಸಿ ಅಂದ್ರೆ ಟ್ಯಾಲೆಂಟ್ ಗುರ್ಸಿಲ್ಲ. ನಾನು ಒಪ್ತೇನೆ ಸರ್, ನನಗಿಂತ ದೊಡ್ಡ ಮಣಿರತ್ನ ಗಾಂಧಿನಗರದಲ್ಲಿ ಸರ್. ಯಾವ ಸಂಘಟನೆ ಕೂಡ ಮುಂದೆ ಬರುತ್ತೆ, ಯಾಕೆ ಹಿಂದೆ ಉಳಿದೇವೆ? ಸಿನಿಮಾನ ಮಾಡಬೇಕು, ಪ್ರೊಡ್ಯೂಸರ್ನ ಎಷ್ಟು ಬೇಕೋ ಅಷ್ಟನ್ನ ಕೆರ್ಕೊಂಡು ಹೋಗ್ಬೇಕು ಅನ್ನೋ ಮೆಂಟಾಲಿಟಿ ತುಂಬಾ ಜನ ಇದೆ. ಫಸ್ಟ್ ಒಬ್ಬ ಡೈರೆಕ್ಟರ್ ಎಜುಕೇಟೆಡ್ ಆಗಬೇಕು ಸರ್. ತಾವು 15 ವರ್ಷ ಹಿಂದೆ ಹೊರಟ ಐ ಲವ್ ಅಂತ ಒಂದು ಸಿನಿಮಾ ಮಾಡಿದ್ರಿ. ಸ್ಟೇಟ್ ಅವಾರ್ಡ್ ಕೂಡ ತಗೊಂಡ್ರಿ, ಬೆಸ್ಟ್ ನಿರ್ದೇಶಕರು ಅಂತ. ತಾವು 10 ವರ್ಷ ಬೇಕಾಗಿತ್ತು ಇನ್ನೊಂದು ಸಿನಿಮಾ ಮಾಡೋದಕ್ಕೆ? ಖಂಡಿತ 10 ವರ್ಷ ಬೇಕಾಗಿಲ್ಲ ಸರ್. ಸೊ ಹೊರಟ ಇಲ್ವ ಆದ್ಮೇಲೆ ನಾನು 1 ವರ್ಷ ಮನೇಲಿ ಕೂತಿದ್ದೆ ಸರ್, ಸೊಳ್ಳೆ ಹೊಡ್ಕೊಂಡು. ಓಕೆ, ಏನಕ್ಕೆ ಸರ್ ಮನೇಲಿ ಕೂತ್ಕೊಂಡ್ರೆ? ಏನಕ್ಕೆ ಅಂದ್ರೆ ಸರ್, ಇಲ್ಲಿ 2 ತರ ಇದೆ ಸರ್. ಒಬ್ರು ಬೆಳೆಸೋರು ಇದ್ರೆ, ಒಬ್ರು ತುಳಿಯೋರು ಬಹಳ ಜನ ಇರ್ತಾರೆ. ಶ್ರೀ ಗೆದ್ದಾಗ, ಶ್ರೀ ಬಂದು ಮನೆ ಹತ್ರ ಹೋದಾಗ, ಶ್ರೀ ನಾನು ಮುಡಿಕೊಂಡು ಮನೆ ಹತ್ರ ಹೋದಾಗ, ಶ್ರೀ ಕೇಳೋ ಪೇಮೆಂಟ್ ನಾನು ಕೊಡಬಲ್ಲ ಏನೋ ಗೊತ್ತಿಲ್ಲ. ವೆರಿ ಸಿಂಪಲ್. ಯಾಕಂದ್ರೆ ಗೆದ್ದಿದ್ದಾನಲ್ಲಪ್ಪ, ಅಪ್ರೂವ್ ಮಾಡ್ಕೊಂಡಿದ್ದಾನೆ. ಆದ್ರೆ ಶ್ರೀ ಬರ್ಲಿ ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾನ್ ಯಾಕೆ ಸರ್ ಹೋಗ್ಬೇಕು? ಕಷ್ಟಪಟ್ಟು ಸಿನಿಮಾ ಪ್ರೂವ್ ಮಾಡಿದೀನಿ ಸರ್ ನಾನು. ಅಂದ್ರೆ ನಾನು ಮುಡಿಕೋಣಷ್ಟು ಡೈರೆಕ್ಟ್ ಅಲ್ಲ ಸರ್, ಓಪನ್ ಆಗಿ ಹೇಳ್ತೀನಿ. ನೀವು ಗುರ್ಸಿ ಸ್ವಾಮಿ ಟ್ಯಾಲೆಂಟ್ನ, ಸುಮ್ಮನೆ ಟ್ಯಾಲೆಂಟ್ನ ಗುರ್ಸಿ ಅಂದ್ರೆ ಟ್ಯಾಲೆಂಟ್ ಗುರ್ಸಿಲ್ಲ. ನಾನು ಒಪ್ತೇನೆ ಸರ್, ನನಗಿಂತ ದೊಡ್ಡ ಮಣಿರತ್ನ ಗಾಂಧಿನಗರದಲ್ಲಿ ಸರ್ ತುಂಬಾ ಜನ ಇದ್ದಾರೆ. ಅವ್ರಿಗೆ ಇವತ್ತು ಅವಕಾಶಗಳು ಸಿಗ್ತಲ್ಲ ಸರ್. ಕಾರಣ ಯಾರು ಗೊತ್ತು? ಇಲ್ಲಿ ಏನಾಗಿದೆ ಅಂದ್ರೆ, ಒಳ್ಳೆ ನಿರ್ದೇಶಕರಿಗೆ ಒಳ್ಳೆ ನಿರ್ಮಾಪಕರು ಸಿಗ್ತಲ್ಲ, ಒಳ್ಳೆ ನಿರ್ಮಾಪಕರಿಗೆ ಒಳ್ಳೆ ನಿರ್ದೇಶಕ ಸಿಗಲ್ಲ. ಎರಡು ಕರೆಕ್ಟಾಗಿ ಸಿಕ್ಬಿಟ್ರೆ ಅದನ್ನ ಹಾಳು ಮಾಡೋಕೆ ಕಮ್ಮಿ ಏನಿಲ್ಲ ಸರ್. ಸರ್, ಇವತ್ತು ದಿನಗಳಲ್ಲಿ, ಇವತ್ತು ಬರ್ತಿರೋಂಥ ವರ್ಷಕ್ಕೆ 875 ಸಿನಿಮಾಗಳು ಮುಕ್ತಾಯವಾಗ್ತಾ ಇದೆ ಸರ್ ಪ್ರತಿ ವರ್ಷ. 2022ರಿಂದ 24ರವರೆಗೂ ಓಕೆನಾ, ನಾನು ಲೆಕ್ಕ ತೆಗೆದಿರೋ ಪ್ರಕಾರ 800ರಿಂದ 900 ಸಿನಿಮಾ ಮುಕ್ತಾಗಿದೆ. ಖಂಡಿತ ಸರ್. ಓಕೆನಾ, 400 ಸಿನಿಮಾ ಸೆನ್ಸರ್ ಆಗಿದೆ, 475 ಸಿನಿಮಾ ಸೆನ್ಸರ್ ಆಗಿದೆ ಸರ್ 2022, 23, 24ರವರೆಗೂ. ಓಕೆನಾ, ರಿಲೀಸ್ ಆಗಿದೆ 280ರಿಂದ 300 ಸಿನಿಮಾ ರಿಲೀಸ್ ಆಗಿದೆ. ಆ 300 ಸಿನಿಮಾದಲ್ಲಿ 10 ಸಿನಿಮಾ ಇಟ್ಟಿದ್ವಲ್ಲ ಸರ್, ನಾವೇ ಸರ್ ಕಾರಣ. ಯಾಕೆ ಸರ್? ನಿರ್ದೇಶಕರ ಕಾರಣ. ಏನಕ್ಕೆ ಕಾರಣ ಸರ್? ಹೇಳ್ತೀನಿ ನೋಡಿ ಸರ್. ಸರ್, ಈಗ ನಾನು ಡೈರೆಕ್ಟರ್ ಆಗಿ ನಾನು ಇಂಡಸ್ಟ್ರಿ ಪರವಾಗಿ ಮಾತಾಡ್ಬೇಕಂದ್ರೆ, ನಾನು ಬಡ್ಕೊಂತೀನಿ ಸರ್. ಜನ ಥಿಯೇಟರ್ ಬರ್ತಾ ಇಲ್ಲ, 1 ಪಾಯಿಂಟ್. ನನ್ನ ಕಂಟೆಂಟ್ ಸೂಪರ್ ಆಗಿದೆ, ಜನ ಬರ್ತಾ ಇಲ್ಲ. ನಾನು ಹಂಗ ಮಾಡಿದೆ, ಹಿಂಗ್ ಮಾಡಿದೆ ಪಬ್ಲಿಸಿಟಿ, ಜನ ಬರ್ತಾರ. ನಾವೇ ಸರ್ ಕಾರಣ. ಸಣ್ಣ ಎಕ್ಸಾಂಪಲ್ ಸರ್, ಟೆಲಿಗ್ರಾಮ್ ಅಂತ ಆ್ಯಪ್ ಇದೆ. ಎಷ್ಟು ಜನ ಆರ್ಟಿಸ್ಟ್ ಇಲ್ಲ, ಎಷ್ಟು ಜನ ಡೈರೆಕ್ಟ್ ಇಲ್ಲ ಸರ್. ಸರ್, ನೀವೇ ಸಿನಿಮಾ ನೋಡ್ಬೇಕಾರೆ ನಾನೇ ಸರ್ ನೋಡ್ಬೇಕು ಆಡಿಯನ್ಸ್ ಆಗಿ. ನೀವೇ ಟೆಲಿಗ್ರಾಮ್ ನೋಡ್ತಾ ಇದ್ರಲ್ಲ ಸರ್ ಸಿನಿಮಾಗಳು. ಫಸ್ಟ್ ಅದು ನೋಡೋದ್ ಬಿಡಿ ಸರ್. ಬ್ಯಾನ್ ಮಾಡಿಸಿ ಸರ್. ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕರ್ನಾಟಕ ಜನತೆ ವಾಣಿಜ್ಯ ಮಂಡಳಿ ಇದೆ, ನಿರ್ಮಾಪಕರ ಸಂಘ ಇದೆ, ಬೇರೆ ಬೇರೆ ಸಂಘಗಳಿದೆ. ಆ ಸಂಘಗಳು ಸೇರ್ಕೊಂಡು ನೀವು ನಿರ್ದೇಶಕರ ಸಂಘ ಇದೆಯಲ್ಲ, ಸೇರ್ಕೊಂಡು ಬ್ಯಾನ್ ಮಾಡಿಸಿ. ನಾವು ಪ್ರಜೆಗಳು ಸರ್, ಯಥ ರಾಜ ತಥಾ ಪ್ರಜೆ ಸರ್. ಅವ್ರು ಹೆಂಗೋ ನಾವು ಹಂಗೆ ಸರ್. ಸರ್, ಬ್ಯಾನ್ ಮಾಡಿಸಿ ಸರ್. ಅದನ್ನ ಮೂಲ ಅದೇ ಹೇಳ್ತಿಲ್ಲ ಸರ್, ಕಸ ಅಲ್ಲಿಂದ ಗುಡ್ಸ್ಕೊಂಡ್ಬರ್ಬೇಕು ಸರ್. ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಅಲ್ಲಿಂದ ಗುಡ್ಸ್ಕೊಂಡ್ಬರ್ಬೇಕು. ಅದ್ರ ಕೆಲಸ ಯಾರು ಮಾಡ್ಬೇಕು ಸರ್? ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗಿರ್ಬೋದು, ನಿರ್ಮಾಪಕರ ಸಂಘ ಆಗಿರ್ಬೋದು, ನಿರ್ದೇಶಕರ ಸಂಘ ಆಗಿರ್ಬೋದು, ಅದರ್ಸ್ ಬೇರೆ ಬೇರೆ ಸಂಘಟನೆಗಳಿದೆ ಸರ್. ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಅಂತ ಒಂದಿದೆ, ಬೇರೆ ಬೇರೆ ಸಂಘಟನೆ ತುಂಬಾ ಇದೆ ಕರ್ನಾಟಕದಲ್ಲಿ. ಓಕೆನಾ, ಯಾವ ಸಂಘಟನೆ ಕೂಡ ಮುಂದೆ ಬರುತ್ತೆ, ಯಾಕೆ ಹಿಂದೆ ಉಳಿದೇವೆ? ಒಂದು. ಎರಡನೇದು, ಇವತ್ತು ಯಾರೋ ಒಬ್ಬ ಕ್ಲಾಪ್ ಹಿಡಿತಾ ಇರ್ತಾನೆ, ಯಾವುದೋ ಒಂದು ವಾಟರ್ ಶ್ರೀ ಅಂತ ನಿರ್ದೇಶಕರು, ಇಲ್ಲ ನಾಗಾಣ ಅಂತ ನಿರ್ದೇಶಕರ ಹತ್ರನೋ, ಇಲ್ಲ ಜಗ್ಗೇಶ್ ನಿರ್ದೇಶಕರು ಯಾರೋ ಒಬ್ಬರ ಹತ್ರ ಅವ್ರು ಕಟ್ ಮಾಡಿದ್ರೆ ನೆಕ್ಸ್ಟ್ ಪುಡಿದರೆ ಇಟ್ಕೊಂಡು ಅವ್ನು ಡೈರೆಕ್ಟ್ರು. ಅದು ಕರೆಕ್ಟ್, ಡೈರೆಕ್ಟ್ರು ಅವನು. ಅವ್ರು ಯಾರ ಹತ್ರ ಕೆಲಸ ಕಲ್ತಿದ್ದಾನೆ, ಯಾವ ಸಿನಿಮಾ ಮಾಡಿದ್ದಾನೆ, ಯಾರು ಯಾಕೆ ನೋಡ್ತಾ ಇಲ್ಲ? ನಿರ್ದೇಶಕ ಸಂಘ ಯಾಕೆ ನೋಡ್ತಾ ಇಲ್ಲ ಅದನ್ನ? ಇಲ್ಲ ಸರ್, ಒಳ್ಳೆ ಪಾಯಿಂಟ್ ಹೇಳಿದೆ ದಿಲೀಪ್ ಅವರೇ. ಆನ್ಸರ್ ಮಾಡ್ತೀನಿ. ಚೇಂಬರ್ ಯಾಕೆ ನೋಡ್ತಾ ಇಲ್ಲ ಅದನ್ನ? ಸ್ವಲ್ಪ ಹಿಂದೆ ಹೋದ್ರೆ ಪುಟ್ಟಣ್ಣ ಕಣಗಾಲ್ ಸರ್, ಕೇಬಲ್ ಸರ್, ತುಂಬಾ ದೊಡ್ಡ ದೊಡ್ಡ ನಿರ್ದೇಶಕರು. ಅವರು ಕಥೆನ ಇನ್ನೊಬ್ಬರಿಗೆ ಬರೆಯಕ್ ಬರ್ತಾ ಇದ್ರು. ಅಂದ್ರೆ ರೈಟ್ರಿಗೆ ಅಷ್ಟು ಒತ್ತು ಕೊಡ್ತಾ ಇದ್ರು. ಅಂದ್ರೆ ಪುಟ್ಟಣ್ಣ ಕಣ್ಣು ಬುದ್ಧಿವಂತ ಅಲ್ವಾ ಅಂತಲ್ಲ. ಈಗ ಏನಾಗಿದೆ ಗೊತ್ತಾ ಸರ್, ಈಗ ಅವ್ರವ್ರ ಕೆಲಸ ಅವ್ರು ಮಾಡಕ್ ಬರ್ತಲ್ಲ ಸರ್. ಈಗ ಏನಾದ್ರೆ, ನಾನೇ ಬ್ಯಾಟ್ಸ್ಮನು, ನಾನೇ ಬೌಲರು, ನಾನೇ ಫೀಲ್ಡರ್ ಎಲ್ಲ ಆಗ್ಬಿಟ್ಟಿದೆ ಸರ್. ಆಕ್ಚುಲಿ ಅದು ದುರಂತ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಆ ಥರ ಮಾಡೋದ್ರಿಂದ ಒಬ್ಬ ಡೈರೆಕ್ಟ್ರು ಎಷ್ಟೋ ರೈಟರ್ಗಳು ಹಿಂದೆ ಉಳಿದಿದ್ದಾರೆ, ಎಷ್ಟೋ ನಾವಲ್ ಸರ್. ಇವತ್ತು ನಾವಲ್ ಬೇಸಿ ಮಾಡಿದ್ರೆ ಯಾಕೆ ಸರ್ ಹೋಗಲ್ಲ? ತುಂಬಾ ಜನ ನಾವಲ್ ಇದೆ ಸರ್ ಇವತ್ತು ಸರ್. ನಾವಲ್ ಔಟ್ಡೇಟ್ ಅಪ್ಡೇಟ್ ಒಂದ್ ಮಾತಾಡಿ ಸರ್. ಇವತ್ತು ನಂಬರ್ 1 ಡೈರೆಕ್ಟರ್ ವೆಟ್ರಿ ಮರನ್ಸ್ ಕೂಡ ಮಾಡ್ತಾರೋದು ಕೂಡ ನಾವಲ್ಲೇ ಸರ್. ಮತ್ತೆ ಯಾಕೆ ಹೇಳ್ತಾ ಇದ್ರು ಅವರು? ಬಾಲಾ ಸರ್ ಆಗಿರ್ಬೋದು, ತುಂಬಾ ಜನ ಡೈರೆಕ್ಟರ್ಗಳು. ಯಾರು ನಮ್ಮ ಸುನೀಲ್ ಕುಮಾರ್ ದೇಸಾಯಿವರೆಗೂ ಕೂಡ ನಾವಲ್ಲೇ ಮಾಡ್ಕೊಂಡ್ಬಂದ್ರೆ, ಬೆಳದಿಂಗ್ಲ ಬಾಲೆ, ಇನ್ನು ಮತ್ತೊಂದು ಆಗಿನ ಅಂದ್ರೆ ಇಲ್ಲಿ ಫಸ್ಟ್ ಒಬ್ಬ ಡೈರೆಕ್ಟರ್ ಎಜುಕೇಟೆಡ್ ಆಗಬೇಕು ಸರ್. ಈಗ ಏನಾಗಿದೆ ಸರ್, 10 ಜನದಲ್ಲಿ ಯಾರೋ ಒಬ್ಬ ಡೈರೆಕ್ಟರ್ 7 ಜನ ದಿಲೀಪ್ ಸರ್ ಹೇಳ್ದಂಗೆ ಏನು ಗೊತ್ತಿರಲ್ಲ, ಅವ್ರಿಗೆ ಎಜುಕೇಶನ್ ಇರಲ್ಲ. ಅವ್ರಿಗೆ ಸಿನಿಮಾನ ಮಾಡಬೇಕು, ಪ್ರೊಡ್ಯೂಸರ್ನ ಎಷ್ಟು ಬೇಕೋ ಅಷ್ಟನ್ನ ಕೆರ್ಕೊಂಡು ಹೋಗ್ಬೇಕು ಅನ್ನೋ ಮೆಂಟಾಲಿಟಿ ತುಂಬಾ ಜನ ಇದೆ. ಈ 10 ಜನದಲ್ಲಿ 7 ಜನ ಮಾಡೋದ್ರಿಂದ 3 ಜನ ಎಷ್ಟೋ ಜನ ಟ್ಯಾಲೆಂಟ್ ಕೂಡ ಹಂಗೆ ನೋಡ್ತಿದ್ದಾರೆ ಅವರು.
ಇವ್ನು ಬಂದು ನಾನು ಹಾಳು ಮಾಡ್ಬಿಡ್ತಾನೇನೋ, ಇವ್ನು ನನ್ನ ದರ ಸೇರಿಸ್ತಾನೋ. ಆಮೇಲೆ ಇದು ಎಜುಕೇಶನ್ ಭಾಳ ಮುಖ್ಯ ಸರ್. ಒಬ್ಬ ಪ್ರೊಡ್ಯೂಸರು ಸಿನಿಮಾ ಮಾಡೋಕ್ಕೆ ಮುಂಚೆ ನಾನು ಹೇಳೋದು ಸರ್, ಇವತ್ತು ಕೂಡ ತಮಿಳ್ನಾಡಲ್ಲಿ ಗೊತ್ತಿಲ್ಲ ಸರ್. ಮನೇಲಿ ಒಬ್ಬ ಡೈರೆಕ್ಟರ್ ಕೂತಿದ್ರೆ ಬಂದು ಚೇಂಬರ್ಲಿ ನನಗೆ ಯಾರೋ ದಿಕ್ಕಿಲ್ಲ ಸರ್. ಈಗ ಒಬ್ಬ ನಾನು ಸಿನಿಮಾ ಮಾಡ್ಬೇಕನ್ನೋ ಒಬ್ಬ ಆಸೆ ಇರೋ ವ್ಯಕ್ತಿ ಚೇಂಬರ್ ಬಂದು ಕೇಳ್ತೀನಿ ಸರ್ ನಾನು ಅಂತ ಸಿನಿಮಾ ಹೋಗಿದ್ದೆ ಸಬ್ಜೆಕ್ಟು. ಅವ್ರ ಚೇಂಬರು ಅಷ್ಟೇ ಸ್ಟ್ರಾಂಗ್ ಆಗಿ ಕೆಲವು ನೇಮಗಳು ರೆಫರ್ ಕೊಡ್ತಾರೆ. ಚಲಾವಣೆ ಇರೋ ಡೈರೆಕ್ಟರ್ಗಳಲ್ಲ. ಒಂದು ಸಿನಿಮಾ ಪ್ರೂವ್ ಮಾಡಿ ಅಥವಾ ಮಾಡಿಲ್ದಿರೋನು ಕೂಡ ಆ ಸಿನಿಮಾ ಒಂದು ಸೌಂಡ್ ಮಾಡಿದ್ದೆ, ಒಂದು ಲೆವೆಲ್ಗಿನ ವಿಷಯ ಇಟ್ಟಿದ್ದಾನೆ ಆ ಡೈರೆಕ್ಟರ್ನ, ಮನೇಲಿ ಕೂತಿದ್ರು ಕೂಡ ಅವನ್ನ ರೆಫರ್ ಮಾಡಿ ಅವ್ರು ಕರ್ಕೊಬಂದು ಸ್ಟೋರಿ ಹೇಳಿ ಅವ್ರ ಕೈ ಡೈರೆಕ್ಷನ್ ಮಾಡ್ತಾರೆ ಸರ್. ಇಲ್ಲ ಅದು ಅಲ್ಲಲ್ಲ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಸರ್. ತಮಿಳ್ನಾಡಲ್ಲಿ ಇದೆ, ತೆಲಂಗಾಣದಲ್ಲೂ ಇದೆ, ಕೇರಳದಲ್ಲೂ ಇದೆ, ಒರಿಸ್ಸಾದಲ್ಲೂ ಇದೆ. ನಾವು ಕನ್ನಡ ನೋಡುವಂಥದ್ದು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಹೋಗ್ಬಿಟ್ಟು ನೀವು ಒಂದು ಬ್ಯಾನರ್ ಇಶ್ಯೂ ಮಾಡಿ ನಿರ್ಮಾಪಕ ಕರ್ಕೊಂಡು ಹೋದ್ರೆ ಅಲ್ಲಿರಂತವ್ರೆ ಅವ್ರನ್ನ ಹಿಡ್ದಾಕಿ ಹೊರಡ್ ಹಾಕೊಂಡ್ಬಿಡ್ತಾರಲ್ಲ ಸರ್, ಅದಕ್ಕೆ ಏನ್ ಮಾಡ್ತೀರಿ? ಅದು ದುರಂತ ಸರ್, ಅಷ್ಟೇ. ಅಲ್ಲ, ಅದಕ್ಕೆ ಯಾರು ರೆಡಿ ಮಾಡ್ಬೇಕಲ್ಲ ಸರ್? ನಿಮ್ಮಂತವ್ರು ಸರ್, ನಮ್ಮಂತವ್ರಲ್ಲ ಸರ್, ನಾವು ಬರಲ್ಲ ಸರ್. ಈಗ ಸರ್, ಈಗ ಇಶ್ಯೂರೈಸ್ ಆಗದೆ ಮೀಡಿಯಾದವರಿಂದ ಸರ್. ಮೀಡಿಯಾದವರೇ ಅದನ್ನು ಸರಿ ಮಾಡ್ಬೇಕು ಸರ್. ಈಗ ನೀವೊಂದ್ ಕೈ ಹಾಕ್ರೆ ನಾವು ನಮ್ಮ ನಿರ್ದೇಶಕರು 2 ಕೈ ಹಾಕ್ತಿರಿ ಸರ್. ಯಾರು ಬರ್ತಾರೋ ಬಿಡ್ತಾರೋ ಸರ್, ನಾವಂತೂ ವಾಯ್ಸ್ ರೈಸ್ ಮಾಡ್ಲೇಬೇಕು ಸರ್. ಈಗ ಏನಾಗಿದೆ, ಇಲ್ಲಾಂದ್ರೆ ಹೆಂಗಾಗುತ್ತೆ ಫ್ಯೂಚರ್ಗೆ ಅಂದ್ರೆ, ಕನ್ನಡ ಸಿನಿಮಾ ಒಂದಿತ್ತು ಅಂತ ನಾವು ಮ್ಯೂಸಿಯಂ ಅಲ್ಲಿ ಪಳವಳಿಕೆ ನೋಡ್ತಾ ಇದೀವಿ, ಹಂಗ್ ದಿನಗಳು ಆಗ್ಬಿಡ್ತೀನೋ ಅಂತ ಒಂದ್ ಕಡೆ ಭಯ. ಏನಾಗಿದೆ ಸರ್, ಇವತ್ತಿನ ದಿನ ಕನ್ನಡ ಇಂಡಸ್ಟ್ರಿ ನಾವು ಮರಿಬೇಕಾಗುತ್ತೆ. ಕನ್ನಡ ಇಂಡಸ್ಟ್ರಿ ಜನ ಥಿಯೇಟರ್ಗೆ ಬರ್ತಾರೆ. ಕನ್ನಡ ಸಿನಿಮಾ ಯಾರಾದ್ರೂ ಕನ್ನಡ ಇಂಡಸ್ಟ್ರಿ ನಾವು ಕನ್ನಡದವ್ರಾದ್ರೆ ನೋಡೋ ರೀತಿನೇ ಬೇರೆ ಆಗಿದೆ ಸರ್. ಅದ್ರಲ್ಲಿ ಸರ್, ನಾನು ಮೊನ್ನೆ ಇದು ನಮ್ಮ ಕೋರ ಚಿತ್ರಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಕೋರ ವ್ಯಾವಹಾರಿಕವಾಗಿ ಬಾಂಬೆಗೆ ಯಾರೋ ಒಬ್ಬರನ್ನ ಮುಖ್ಯ ವ್ಯಕ್ತಿನ ಪರಿಚಯ ಮಾಡ್ತೀವಿ, ಮಾತಾಡ್ತೀವಿ ಸರ್. ಅವ್ನು ಮಾತಾಡೋದು ನೋಡಿ, ನಿಜವಲ್ಲೂ ಒಬ್ಬ ಕನ್ನಡ ಡೈರೆಕ್ಟರ್ ಆಗಿ ಅವನ ಪಾಪ ಅವ್ರ ಹೆಸರು ಹೇಳೋದು ಬೇಡ, ಹಿಡಿದು ಹೊಡೆದು ಸಾಯಿಸ್ಬೋಣ ಅನ್ನೋ ಲೆವೆಲ್ಗೆ ಒಂದು ಕ್ಷಣ ತಗೋಬಿಡ ಸರ್. ಮುಂಗೋಪಿ ಅಂತ ಏನ್ ಹೇಳ್ತೀವಿ. ಏನಕ್ಕೆ ಅಂದ್ರೆ ಅವ್ನು ಮಾತಾಡ್ತಾನೆ ಸರ್, ಇದೇ ನೀವು ಕೋರ ತಮಿಳಲ್ಲೂ ತೆಲುಗಲ್ಲೂ ಮಾಡ್ಕೊಂಬಂದಿದ್ರೆ ನಾವು ₹1 ಕೊಡೋದ್ರಲ್ಲಿ ₹3 ಕೊಡ್ತೀವಿ. ನಾನು ಯಾಕೆ ಸರ್ ಅಂದೆ. ಸರ್, ಅದೇ ತಾನೇ ಮೇಕಿಂಗ್, ಅದೇ ತಾನೇ ಡೈರೆಕ್ಟ್ ಆಕ್ಷನ್ ಕಟ್ಟಿಟ್ಟಿರೋದು. ಅವ್ನು ಹೇಳ್ತಾನೆ ಸರ್, ಫಸ್ಟ್ ಲಿಸ್ಟ್ ಬಂದು ತೆಲುಗು ಅಂತ ಹೇಳ್ತಾನೆ ಸರ್. ತೆಲುಗು, ತಮಿಳು, ಮಲಯಾಳಮು, ನೆಕ್ಸ್ಟ್ ಕನ್ನಡನ ಅವನು ಹೆಂಗಿಟ್ಟಿದೆ ಅಂದ್ರೆ ಯಾವ್ದೋ ಡಸ್ಟ್ಬಿನ್ ತರ ಇಟ್ಟಿದೆ ಅಂದ್ರೆ ಅದು ಹೇಳ್ತಾನೆ ಸರ್. 2 ಸಿನಿಮಾ ಮುತ್ತಿನಂತಹ ನಿಧಿಗಳನ್ನ, ನನ್ನ ಹೆಸರು ಹೇಳಕ್ ಇಷ್ಟಪಡಲ್ಲ, 2 ಸಿನಿಮಾ ಮುತ್ತಿನಂತಹ ನಿಧಿಗಳನ್ನ ನಾವು ತಗೊಂಡ್ವಿ ಸರ್. ಅದು ಅವ್ನು ತಪ್ಪೆ. ಯಾಕಂದ್ರೆ ನಾವ್ ಹತ್ರ ಟೆಂಪ್ಟ್ ಮಾಡಿ ಇಟ್ಟಿದೀವಿ. ನೆಕ್ಸ್ಟ್ ಎಲ್ಲವೂ ಬರೋದೆಲ್ಲ ನಮ್ ಕೈಗೆ ಅಟ್ಲೀಸ್ಟ್ ಮುತ್ತುಗಳು ಮರಿಗಳು ಅಂತ ಅವರೆಲ್ಲ ತಗೊಂಡು ಅದ್ರಲ್ಲಿ ಇನ್ನೊಂದು 2 ಮುತ್ತುಗಳು ಎಫೆಕ್ಟ್ ಇನ್ನೂ ಅವ್ರಿಗೆ ತಡ್ಕೊಂತಿದಾರಂತೆ. ಆ ಹೆಸರು ಹೇಳಕ್ ಇಷ್ಟಪಡಲ್ಲ, 2 ಮುತ್ತು ಮತ್ತೆ ತಗೊಂಡಿದ್ದಾರೆ. ಅದಿನ್ನೂ ಸುಧಾರಿಸ್ಕೊಳಕ್ ಆಗ್ತಾರ ಒಂದು ಡಿಪ್ರೆಷನ್ ಆಗಿ ಬಿಸ್ನೆಸ್ ಆಗ್ತೀರಾ ಸರ್. ಈಗ ಅವ್ರದ್ದು ತಪ್ಪಲ್ಲ ಸರ್. ಈಗ ಅವ್ರು ಯಾಕೆ ತಗೊಂತಾರೆ? 2-4 ಕಾಸು ಮಾಡಕ್ ತಗೊಂತಾರೆ. ವ್ಯೂವರ್ಸ್ ನೋಡಿಲ್ಲ ಅಂದ್ರೆ ಕನ್ನಡ ಯಾಕೆ ಅವ್ರು ಬೈ ಮಾಡ್ತಾರೆ? ಪಾಸಿಟಿವ್ ನಮ್ಮಲ್ಲೇ ಇದೆ, ನೆಗೆಟಿವ್ ನಮ್ಮಲ್ಲೇ ಇದೆ. ಇವತ್ತು 2 ಸಿನಿಮಾ ಜಗತ್ತಿನಾದ್ಯಂತ ಸೌಂಡ್ ಮಾಡ್ತಾರೆ. ಯಾಕೆ ಮಾಡ್ತು? ಎಲ್ಲೇ ಸುತ್ತಾಕೊಂಬಂದ್ರು ಅಲ್ಟಿಮೇಟ್ ಕಂಟೆಂಟ್ ಬರೋದು ಸರ್. ಕಂಟೆಂಟ್ ಬರೋದು. KGF ತರ, ಈಗ ಫ್ಯಾಕ್ಟ್ ಹೇಳ್ಬಿಡ್ತೀನಿ, KGF ತರ ಕಾಂತಾರ ಓಹೋ ಅಂತ ಅಬ್ರ ಮಾರ್ಕೆಟಿಂಗ್ ಇರ್ಲಿಲ್ಲ, ನಮ್ಗೆ ಜನ ಇತ್ತು ಸರ್. ಪ್ಯೂರ್ ನಮ್ ಕನ್ನಡತನ ಸೋಲ್ ಇತ್ತು, ಕನ್ನಡ ಒಂದು ನೇಟಿವಿಟಿ ಇತ್ತು. ಜನ ಎಲ್ಲ ಕಡೆ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಅಂದ್ರೆ ಪ್ಯೂರ್ ಕಂಟೆಂಟ್ ಕೊಡ್ಬೇಕು ಸರ್. ಕಂಟೆಂಟ್ ಸರ್, ಒಂದು ಸಿನಿಮಾ ಹೋಗೋದು, 2ನೇ ಸಿನಿಮಾ ಹೋಗೋದು, ಹೋರಾಟ ಮಾಡ್ತಾರೆ. ಕಂಟೆಂಟ್ ಖಂಡಿತ ಗೆಲುವಿದೆ ಸರ್. ಕಂಟೆಂಟ್ ಮುಂದೆ ಯಾರು ಏನು ದೊಡ್ಡರಲ್ಲ ಸರ್. ಬಟ್ ನಾವೇನ್ ಹೇಳ್ತಿದ್ರೆ, ಸುತ್ತಮುತ್ತ ಕೆಲವು ಲೂಪ್ ಹೋಲ್ಸ್ಗಳನ್ನ ನಾವು ಸ್ವಲ್ಪ ಸರಿ ಮಾಡ್ಕೊಬೇಕು ಅಷ್ಟೇ ಸರ್. ಥಿಯೇಟರ್ ಬಗ್ಗೆ ಕೇಳ್ತಾ ಇದ್ದೀನಿ ಸರ್. ಥಿಯೇಟರ್ಗಳ ಬಗ್ಗೆ ಏನಂದ್ರೆ 975 ಥಿಯೇಟರ್ ಕರ್ನಾಟಕದಲ್ಲಿ ಇದ್ದಿದ್ದು ಸರ್. ಹೌದು, ಓಕೆ. ನಾನು ಹೇಳ್ತಿರೋದು 10-15 ವರ್ಷದ ಹಿಂದೆ. 700 ಅಲ್ಲ ಸರ್, 630 ಥಿಯೇಟರ್ ಬಂದಿದೆ. 630 ಥಿಯೇಟರ್ ನೀವು ಕನ್ನಡ ಪಾಪ್ಯುಲೇಷನ್ ಬಂದು 8 ಕೋಟಿ ಜನ, 8.5 ಕೋಟಿ ಜನ, 31 ಡಿಸ್ಟಿಕ್. ಓಕೆನಾ? ನೀವು 31 ಡಿಸ್ಟಿಕ್ 8.5 ಕೋಟಿ ಜನಾಂಗದಲ್ಲಿ ನೀವು ಇಟ್ಕೊಂಡು 600 ಥಿಯೇಟರ್ ಅಲ್ಲಿ 300 ಥಿಯೇಟರ್ ಅದರ್ ಲ್ಯಾಂಗ್ವೇಜ್ ಸರ್. ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಏನಾಗ್ತಾ ಇದೆ, ವರ್ಲ್ಡ್ ಅಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾವ ಲ್ಯಾಂಗ್ವೇಜ್ ಸಿನಿಮಾಗಳಿದೆ, ಆ ಲ್ಯಾಂಗ್ವೇಜ್ ಸಿನಿಮಾಗಳು ಬೆಂಗಳೂರಲ್ಲಿ ಒಂದು ಶೋ ಚೆನ್ನಾಗಾಯ್ತು, ಶೋ ಬೆಂಗಳೂರು ಹಿಟ್ ಆಯ್ತದೆ, ಯಾವ್ದೋ ವರ್ಲ್ಡ್ ಅಲ್ಲಿ ಹಿಟ್ ಆಯ್ತಾಗೆ. ಅದೇ ನಮ್ಮ ಬೆಂಗಳೂರಲ್ಲಿ ಏನಾಗ್ತಾ ಇದೆ, ಎಲ್ಲಾ ಲ್ಯಾಂಗ್ವೇಜ್ ಅವರು ಇಲ್ಲಿದ್ದಾರೆ. ಓನ್ಲಿ ಕನ್ನಡ ಲ್ಯಾಂಗ್ವೇಜ್ ಅಲ್ಲ, ಹಿಂದಿ ಲ್ಯಾಂಗ್ವೇಜ್ ಅಲ್ಲ, ತಮಿಳ್ ಲ್ಯಾಂಗ್ವೇಜ್ ಅಲ್ಲ, ತೆಲುಗು ಲ್ಯಾಂಗ್ವೇಜ್ ಅಲ್ಲ, ಎಲ್ಲಾ ಲ್ಯಾಂಗ್ವೇಜ್ ನಮ್ಮ ಬೆಂಗಳೂರಲ್ಲಿ ಇದ್ದಾರೆ. ಓಕೆನಾ? ಎಲ್ಲಾ ಲ್ಯಾಂಗ್ವೇಜ್ ಆಡಿಯನ್ಸ್ ನಾವು ಜನ ಸಿನಿಮಾ ಒಪ್ಪಿಸ್ಬೇಕು. ಓಕೆನಾ? ನಾವು ಕನ್ನಡ ಸಿನಿಮಾ ನೋಡ್ಬೇಕು ಅಂದ್ರೆ ಒಬ್ಬ ತೆಲುಗು ಆಡಿಯನ್ಸ್ ಏನ್ ಮಾಡ್ತಾನೆ, ನಾನ್ಯಾಕೆ ₹100 ಕೊಟ್ಟು ಕನ್ನಡ ಸಿನಿಮಾ ನೋಡ್ಬೇಕು, ಏನ್ ಕ್ವಾಲಿಟಿ ಇದೆ ಅಂತ ಕೇಳ್ತಾನೆ. ಓಕೆನಾ? ಓಕೆನಾ? ಅದೇ ತಮಿಳು ಆಡಿಯನ್ಸ್ ಕೇಳ್ತಾನೆ, ಸೂಪರ್ ಹಿಟ್ ತಮಿಳುನಾಡಿಂದ ತಗೊಂಡ್ಬಂದು ಫಸ್ಟ್ ರಿಲೀಸ್ ಮಾಡ್ತಾರೆ, ಹೌಸ್ಫುಲ್. ಕನ್ನಡ ಸಿನಿಮಾ ಹೌಸ್ಫುಲ್ ಇರಲ್ಲ. ಸರಿ ಸರ್.
ಕನ್ನಡ ಸಿನಿಮಾ ಹೌಸ್ಫುಲ್ ಇರಲ್ಲ ಸರ್. ತಮಿಳು ಸಿನಿಮಾಗಳು 200-250 ಥಿಯೇಟರ್ 300 ಥಿಯೇಟರ್ ಹೌಸ್ಫುಲ್ ಇರುತ್ತೆ. ಯಾಕೆ ಜನ ಹಾಕ್ಬರಲ್ಲ? ಓಕೆನಾ? ಅದೇ ಕನ್ನಡ ಸಿನಿಮಾ, ಅದೇ ತಮಿಳು ಸಿನಿಮಾ. ಓಕೆನಾ? ನಮ್ಮಲ್ಲಿರುವಂತ ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಸಬ್ಸಿಡಿಗೆ ಸಿನಿಮಾ ಮಾಡೋದು ಫಸ್ಟ್ ಬಿಡ್ಬೇಕು. ಅಲ್ಲ, ಸಬ್ಸಿಡಿಗೆ ಸಿನಿಮಾ ಮಾಡೋದು ಫಸ್ಟ್ ಬಿಡ್ಬೇಕು ಸರ್. ಸಬ್ಸಿಡಿ ಗೌರ್ಮೆಂಟ್ ನಾನು ಈ ವರ್ಷ ಮನವಿ ಮಾಡ್ಕೊಂತ ಇದ್ದೀನಿ. ಅದಕ್ಕೆ ದಾಖಲೆಗಳು ಕೂಡ ಬಿಡುಗಡೆ ಮಾಡ್ತೀನಿ. ಅದು ದಾಖಲೆಗಳು ಸಮೇತ ನಾನು ತಗೊಂಡ್ಬರ್ತೀನಿ, ಚಾನಲಲ್ಲೇ ಬಿಡುಗಡೆ ಮಾಡ್ತೀನಿ. ಈ ವರ್ಷ 2019ರಿಂದ 2025ವರೆಗೂ ಏನ್ ಸಿನಿಮಾ ಮಾಡಿದ್ದಾರೆ ಅದನ್ನ ಕೊಟ್ಬಿಡ್ಲಿ ಸರ್ಕಾರ. 2025ರಿಂದ ಏನ್ ಸಿನಿಮಾ ಮಾಡುತ್ತೆ ಸಬ್ಸಿಡಿ ಕ್ಯಾನ್ಸಲ್ ಮಾಡ್ಲಿ, ಕೊಡ್ಬೇಡಿ ಸರ್ ಸಬ್ಸಿಡಿ. ಸರ್ ಇದೇ ನೀವು ಒಂದು 50-60 ಡೇಸ್ ಒಂದು ಪೇಪರ್ ಕಟಿಂಗ್ ಅಂತ ತೋರಿಸ್ತೀನಿ ಸರ್. ಇದೆ ಸರ್, ನಮ್ಗೆ 78ರಲ್ಲಿ 1978ರಲ್ಲಿ ರಾಜ್ಕುಮಾರ್ ಅವ್ರ ಸಿನಿಮಾ ರಾಜ್ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರೋ ರಾಜಕೀಯ ವ್ಯಕ್ತಿ ಹೇಳ್ತಾರೆ, ಅವ್ರ ಹೆಸರು ಮಾಡ್ಕೊಂಡಿದ್ದೀನಿ, ರವಿ ಗಾಳೆ. ರವಿ ಸಬ್ಸಿಡಿ ಕ್ಯಾನ್ಸಲ್ ಮಾಡಬೇಕು, ಸಬ್ಸಿಡಿಗೋಸ್ಕರ ಹೋರಾಟ ನಡೆದಿದೆ ನೋಡಿ ಸರ್. 1970ರಲ್ಲಿ ರಾಜ್ಕುಮಾರ್ ಅವರು ಸಬ್ಸಿಡಿ ರದ್ದು ಕನ್ನಡ ಚಿತ್ರರಂಗಕ್ಕೆ, ನೋಡಿ ನೀವೇ ಚೆಕ್ ಮಾಡಿ. 1970ರಲ್ಲಿ ಸಬ್ಸಿಡಿ ಕ್ಯಾನ್ಸಲ್ ಆದಂತ ಕಾರಣ ಇವಾಗ ಯಾಕೆ ಕೊಡ್ತಾ ಇದಾರೆ? ಕರೆಕ್ಟ್ ಅಲ್ವಾ? ಈಗ ಸಬ್ಸಿಡಿಗೋಸ್ಕರನೇ ಸಿನಿಮಾ ಮಾಡೋದನ್ನ ನಿಲ್ಲಿಸ್ಬೇಕು ಸರ್. ವರ್ಷಕ್ಕೆ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಆಗಸ್ಟ್ ಒಳಗಡೆ 150 ಸಿನಿಮಾ ಬರೀ ಸಬ್ಸಿಡಿಗೋಸ್ಕರ ಸಿನಿಮಾ ಬರುತ್ತೆ ಸರ್. 5 ಲಕ್ಷ, 7 ಲಕ್ಷ, 8 ಲಕ್ಷ, 10 ಲಕ್ಷಕ್ಕೆ ಸಿನಿಮಾಗಳನ್ನು ಮಾಡಿ, ಅದು ಸಬ್ಸಿಡಿಗೋಸ್ಕರ 2 ಲಕ್ಷ ಲಂಚ ಕೊಟ್ಟು 10 ಲಕ್ಷಕ್ಕೆ, ಅಲ್ಲಿ 15 ಲಕ್ಷಕ್ಕೆ, 20 ಲಕ್ಷಕ್ಕೆ 2 ಲಕ್ಷ ಲಂಚ ಬೇರೆ. ಸರ್ ಇಲ್ಲಿ ಏನಾಗಿದೆ ಬ್ಲೈಂಡ್ ಆಗಿ ಅಂದ್ರೆ, ನೀವು ಮಾತಾಡಿದ್ರೆ ನಾನು ತಮಿಳ್ ನೋಡ್ತೀನಿ, ತೆಲುಗು ನೋಡ್ತೀನಿ ಸರ್. ಓಪನ್ ಆಗಿ ಹೇಳ್ತೀನಿ, ತಮಿಳಲ್ಲೂ ಇವತ್ತು ಸಿನಿಮಾಗಳು ಬೀಳ್ತಾ ಇದೆ, ತೆಲುಗಲ್ಲೂ ಬೀಳ್ತಾ ಇದೆ. ಇಲ್ಲಿ ಬರುವ ಸಿನಿಮಾ ಬರೀ ವ್ಯಾಪಾರ ಆಗಿ, ಅಲ್ಲಿ ವ್ಯಾಪಾರ ಆಗಿರೋ ಸಿನಿಮಾ ಒಂದ್ ಲೆವೆಲ್ ಅಲ್ಲಿ ಟಾಕ್ ಆಗಿರೋ ಸಿನಿಮಾ ಮಾತ್ರ ಬರುತ್ತೆ ಸರ್. ಇಲ್ಲಿ ವ್ಯಾಪಾರ ಮಾಡ್ತಾರೋದು ಯಾರು ಸರ್? ಕನ್ನಡಿಗರೇ ಸರ್, ಕನ್ನಡವರೇ, ತಮಿಳವರಲ್ಲ ಸರ್, ತಮಿಳವರಲ್ಲ ಸರ್. ಇದೆ ಇಲ್ಲಿರೋ ಕೆಲವು ಒಂದ್ ಲೆವೆಲ್ ಟಾಕ್ ಆಗಿರೋ ಸಿನಿಮಾ ಅವ್ರು ಯಾಕೆ ತಗೊಂತಾರ ಸರ್? ಸರ್ ಅದಕ್ಕೆ ಮಾರ್ಕೆಟ್ ಇದೆ. ನಮ್ಮ ಮಾರ್ಕೆಟ್ ಉಳಿಸೋರು ಆಗ್ತಾರೆ ಇಲ್ಲಿ. ನಾವು ಸರ್, ನೀವು ಡಿಸ್ಟ್ರಿಬ್ಯೂಟರ್ ಎಲ್ಲಾರು ಅಂತ ಹೇಳ್ತಾರೆ ಸರ್, ಬೇಜಾರ್ ಮಾಡ್ಕೊಂಡ್ರಿ. ಎಲ್ಲಾ ಡಿಸ್ಟ್ರಿಬ್ಯೂಟರ್ಗಳು, ನಾನು ಒಬ್ಬ ಡಿಸ್ಟ್ರಿಬ್ಯೂಟರ್ ಸರ್. ಸರ್ ಈಗ ನಾನು ಡಿಸ್ಟ್ರಿಬ್ಯೂಟರ್ XYZ ಆಗಿ ನೀವೇ ನಿಮ್ಮ ಮೇಲೆ ಹಾಕ್ತೀನಿ ಸರ್. ನೀವೇನ್ ಮಾಡ್ತೀರಾ ಗೊತ್ತಾ ಸರ್? ಮತ್ತೆ ಹೇಳ್ತೀನಿ, ಎಲ್ಲಾ ಡಿಸ್ಟ್ರಿಬ್ಯೂಟರ್ಗಳೆಲ್ಲ, ಕೆಲವು ಡಿಸ್ಟ್ರಿಬ್ಯೂಟರ್ ತೆಲುಗು ತಗೊಂತಾರೆ. ಆಕ್ಚುಲಿ ಅವರು ಬೇಸಿಕಲಿ ಕನ್ನಡ ಡಿಸ್ಟ್ರಿಬ್ಯೂಟರ್. ಅವರು ಆ ತೆಲುಗು ಡಿಸ್ಟ್ರಿಬ್ಯೂಟರ್ಗೆ ಸರ್ ಅದು ಓಕೆ ಸ್ಟಾರ್ ಅಂದ್ರೆ ಒಪ್ಕೊಂತೀನಿ, ನೀನ್ ಕೊಡ್ತೇನೆ 4 ಕಾಸು ಸರ್. ಹೊಸ ಸಿನಿಮಾ ಕೂಡ ತೆಲುಗು ಅವ್ರದ್ದು ಇಲ್ಲಿ ಕರ್ಕೊಂಡ್ಬಂದು ನೀವೇ ಪ್ರಿಂಟ್ ಹಾಕ್ಸ್ಕೊಂತೀರಾ, ನೀವೇ ಪೋಸ್ಟ್ ಹಾಕೊಂತೀರಾ, ನೀವೇ ಎಲ್ಲ ಕಂಟೆಂಟ್ ಕಟ್ಕೊಂತೀರಲ್ವಾ ಸರ್? ನಿಮ್ಗೆ ತೆಲುಗು ಮೇಲೆ ನಂಬಿಕೆ ಇದೆ. ನೀವ್ ಅದೇ ಕನ್ನಡ ಸಿನಿಮಾ ಯಾಕೆ ಕಟ್ಕೊಂತಲ್ಲ ಸರ್? ಸರ್ ತೆಲುಗು ಕನ್ನಡ ಎಕ್ಸಿಬ್ಯೂಟರ್ ಸರ್ ಇರೋದು, ನೀವೇ ರಿಲೀಸ್ ಮಾಡ್ತಾರೆ, ನೀವು ಕನ್ನಡ ಡಿಸ್ಟ್ರಿಬ್ಯೂಟರ್ಗಳು ಅಲ್ಲ. ಅಟ್ಲೀಸ್ಟ್ ಒಂದು 10 ಸಿನಿಮಾ ಕನ್ನಡ ಬಗ್ಗೆ ಒಂದು 5 ಸಿನಿಮಾ ಒಲವು ತೋರಿಸ್ತಾರೆ ನೀವು. ಸರಿ ಎಲ್ಲರದು ಹೊಟ್ಟೆ ಪಾಡಿ ಸರ್, ಒಪ್ಕೊಂತೀನಿ, 4 ಕಾಸು ಮಾಡ್ಬೇಕು. ನೀವು ಬೇರೆ ಲ್ಯಾಂಗ್ವೇಜ್ ಮಾಡಿ ಸರ್, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಆದಷ್ಟು ಸ್ವಲ್ಪ ಕನ್ನಡ ಬಗ್ಗೆ ಒಲವು ಕೊಡಿ ಸರ್ ನೀವು. ಈಗ ಏನಾಗುತ್ತೆ ಮುಖ ಮೇಲೆ ನೋಡಿದಾಗ ಮಾತಾಡ್ತಾರೆ ಕೆಲವರು. ಹೋದಾಗ ನನಗೂ ನಮ್ಮ ಸ್ನೇಹಿತರು ಎಕ್ಸ್ಪೀರಿಯನ್ಸ್ ಆಗಿದೆ. ನೀವು ಯಾವತ್ತು ಯಾವ ಕನ್ನಡ ರಿಜೆಕ್ಟ್ ಮಾಡ್ತಿರೋ, ಕಟ್ ಮಾಡೋ ನೆಕ್ಸ್ಟ್ ಡೇನೆ ಇನ್ನೊಂದು ಸಿನಿಮಾ ಅವ್ರು ಪರ್ಚೇಸ್ ಮಾಡ್ತಿದ್ದಾರೆ. ಅವ್ರು ಯಾರು ಅಲ್ಲ, ನಮ್ಮ ಕನ್ನಡ ಡಿಸ್ಟ್ರಿಬ್ಯೂಟರ್ಗಳು ಸರ್. ಇಲ್ಲಿ ಎಲ್ಲಿ ಸರಿ ಮಾಡ್ಬೇಕು, ಏನ್ ಸರಿ ಹೋಗ್ಬೇಕು ನಿಮ್ಗೆ ಗೊತ್ತಾಗ್ತದೆ ಸರ್. ಈಗ ಹೊಸ ತಮಿಳು, ಹೊಸ ತೆಲುಗುನ ನೀವು ಪ್ರಿಂಟ್ ಪಬ್ಲಿಸಿಟಿ ಆಗಿ ನೀವು ರೆಡಿ ಇದ್ದೀರಾ. ಅದೇ ಒಬ್ಬ ಹೊಸ ನಿರ್ದೇಶಕ, ಹೊಸ ತಂಡ ಬಂದ್ರೆ ಅದನ್ನ ಸಿನಿಮಾ ನೋಡ್ದಿರಾ, ಸಿನಿಮಾ ಏನು ಹೇಳ್ದಿರಾ, ಯಾವ್ದೋ ಬಾಯಿ ಮಾತು ಕಟ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಕ್ ರೆಡಿ ಇದ್ದಾರೆ ಅಂದ್ರೆ, ನಾವ್ ಸಿನಿಮಾ ತೋರ್ಸಕ್ ರೆಡಿ ಇದೀರಲ್ಲ ಸಮ. ಹೊಸಬ್ರು ಯಾಕೆ ನೋಡಕ್ಕೆ ಫಸ್ಟ್ ಆಫ್ ಆಲ್ ಯಾಕೆ ಬರ್ತಲ್ಲ ನೀವು? ಹೊಸಬ್ರಂದ್ ಯಾಕೆ ತಾರತಮ್ಯ ಮಾಡ್ತಾ ಇದೀರಾ? ತೆಲುಗು ಹೊಸಬ್ರೆ ತಾನೆ, ಯಾಕೆ ಧೋರಣೆ ಮಾಡ್ತಾರೆ ನಂಗೆ ಅರ್ಥ ಆಗ್ತಿಲ್ಲ ಸರ್. ಫಸ್ಟ್ ನೀವ್ ಫಸ್ಟ್ ಒಬ್ಬ ಎಕ್ಸಿಬ್ಯೂಟರ್ ಆಗ್ಲಿ, ಒಬ್ಬ ಹೊರ ರಾಜ್ಯಕ್ಕೆ ನೀವು ಪಾಸಿಟಿವ್ ಮಾತಾಡೋದು ಕಲೀರಿ ಸರ್. ಫಸ್ಟ್ ನಮ್ಮವರು ಇದಾರೆ ಸರ್, ತಗೊಳ್ಳಿ. ಇದು ನೀವು ಅಲ್ಲೇನ್ ತಗೊಂತೀರಲ್ಲ, ಅಲ್ಲೇನ್ ತಗೋಬೇಕು ಕಾಂಟ್ಯಾಕ್ಟ್ ಇದ್ದೇ ಇರುತ್ತಲ್ಲ ನಿಮ್ಗೆ. ಇಲ್ಲಿಂದ ನಾವು ಬೈ ಮಾಡಕ್ ನೀವ್ ಯಾಕೆ ಪ್ರೇರಣೆ ತಗೊಳ್ತಾರ? ಯಾಕೆ ನೀವೇ ನಿಮ್ಮ ಕನ್ನಡ ಸರಿ, ಕನ್ನಡ ಹೋಗಲ್ಲ ಅಂತ ನೀವ್ ಯಾಕೆ ಸರ್ ಅದನ್ನ ಇಲ್ಲಿ ಪೋಸ್ಟ್ ಮಾಡಿರ್ತಾ ಇದ್ರಿ ಅಲ್ಲಿ?